ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತು ಅಮಾವಾಸ್ಯೆ ದಿನ ನಮ್ಮ ಹೋಟೆಲ್ ಪೂಜೆ ಇತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಮನೆಯಲ್ಲೇ ರೆಡಿ ಆಗಿದ್ವಿ ನೋಡಿ, ಈಗ ಹೊರಡ್ತಾ ಇದ್ದೀವಿ ನೋಡಿ. ನಮ್ಮದಿದು ಮನೆ ಹೊರಗಡೆ ಇದೆ. ಹೊರಗಡೆ ಬಂದ್ವಿ. ಇಲ್ಲಿಂದ ಒಂದು 10 ನಿಮಿಷ ದಾರಿ ಅಷ್ಟೇ. ನೋಡಿ, ಇದು ನಮ್ಮ ಹೋಟೆಲ್ ಹತ್ರ ಬಂದ್ವಿ ನೋಡಿ. ನಮ್ಮ ಹೋಟೆಲ್ ಹತ್ರ ಬಂದಾಗ ಹೆಣ್ಮಕ್ಳೆಲ್ಲ ರಂಗೋಲಿ ಹಾಕಬೇಕಂತ ರೆಡಿ ಮಾಡ್ಕೊತ ಇದ್ರು. ರಂಗೋಲಿ ಎಲ್ಲ ಹಾಕಿದ್ರು ನೋಡಿ. ಹೋಟ್ಲ್ ಸ್ಟಾಪ್ ಎಲ್ಲ ಪಟಾಕಿ ಹಚ್ತಾಯಿದ್ರು. ನಮ್ಮ ಮನೆಯವರು ಪೂಜೆ ಸ್ಟಾರ್ಟ್ ಮಾಡಿದರು. 7:15 ಅಂತ ಹೇಳಿದರು ಭಟ್ರು. 7:15 ಬಂದಿದ್ದಾರೆ. ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು. ಪೂಜೆ ಎಲ್ಲ ನಾವೇ ರೆಡಿ ಮಾಡಿದ್ವಿ. ಭಟ್ರು ಏನು ಬೇಕೋ ಅದನ್ನೆಲ್ಲ ಹೇಳ್ಕೊಡ್ತಾಯಿದ್ರು. ನಾವೇ ಎಲ್ಲ ಪೂಜೆ ಮಾಡಿದ್ದು ನೋಡಿ. ನಮ್ಮ ಮನೆಯವರು ಮಂಗಳಾರತಿ ಮಾಡಿದ್ದಾರೆ. ದೇವರಿಗೆ ಮಂಗಳಾರತಿ ಮಾಡಿ ಆಮೇಲೆ ಕ್ಯಾಶ್ ಕೌಂಟ್ರು, ಅಡುಗೆ ಮನೆ ಇವೆಲ್ಲ ಪೂಜೆ ಮಾಡಿದರು. ನಂತರ ಹಾಗೆ ಅಡುಗೆ ಮನೆಗೂ ಹೋದರು. ಅಡುಗೆ ಮನೆಯದ್ದು ಎಲ್ಲ ಪೂಜೆ ಮಾಡ್ಕೊಂಡು ಬಂದರು. ನಂತರ ಹೊರಗಡೆ ಪೂಜೆ ಮಾಡಿದರು. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನಂತರ ಕಿಚನಿಗೆಲ್ಲ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿ ಕೂಡ ಬನ್ನಿ ಅಂತ ಹೇಳಿದರು. ನಂತರ ಅಲ್ಲಿ ಅರಿಶಿನ ಕುಂಕುಮ ಹಚ್ಚಿ ಬಂದು ಮತ್ತೆ ದೇವರಿಗೆ ಮತ್ತು ಹೂವು ಹಾಕಿ ಮತ್ತೆ ವಾಪಸ್ ಪೂಜೆ ಮಾಡೋದಕ್ಕೆ ಹೇಳಿದರು. ನಂತರ ಅಕ್ಷತೆ ಕೊಟ್ಟು 9 ಸರಿ ಅಕ್ಷತೆನ ಹಾಕಿ ಅಂತ ಹೇಳಿದರು. ನಂತರ ಕೊನೆಯಲ್ಲಿ ಗುಂಬಳಕಾಯಿ ಇದೆಯಲ್ಲ, ಅದನ್ನು ಪೂಜೆ ಮಾಡಿ ಅದರಿಂದ ದೃಷ್ಟಿ ತೆಗೆದು ನಂತರ ಬಾಗಿಲಲ್ಲಿ ಒಡೆದ್ರು. ಪೂಜೆ ಎಲ್ಲ ತುಂಬ ಚೆನ್ನಾಗಾಗಿತ್ತು ನೋಡಿ. ನಮ್ಮ ಮನೆಯವರು ಹೊಡಿತಾ ಇದ್ದಾರೆ. ಭಟ್ರು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡೋದಕ್ಕೆ ಹೇಳಿದರು. ನಮ್ಮ ಹಸಿರು ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.